ಸರ್ ನಮ್ಗೆ ನ್ಯಾಯ ಕೊಡಿಸಿ ಸರ್, ಇಷ್ಟು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಮದುವೆ ಮಾಡಿದ್ವಿ ಸರ್, ಇವತ್ತು ನನ್ನ ಹೆಣ್ಮಗಳನ್ನ ಮನೆ ಕಳಿಸ್ಬಿಟ್ಟ, ಈ ಥರ ಆಯಿತು ಗಲಾಟ, ಏನಾದರೂ ಮಾಡಿ ನಮ್ಮನ್ನು ಉಳಿಸಿ ಸರ್ ಅಂತ ಬರುವಂಥ ಘಟನೆಗಳೂ ಇದೆ. ಕೆಲವರು ಬೇಕು ಅಂತಲೇ ಕೇಸ್ ಹಾಕಿಸ್ತಾರೆ. ಇಲ್ಲ ಸಲ್ಲದಲ್ಲ ಡೋರಿ ಕೇಸ್ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಅದು ಮಾಡುವಂಥ ಜನಗಳು ಇದ್ದಾರೆ. ಈ ಥರ ಸಮಾಜದಲ್ಲಿ ಅನೇಕ ಅನುಭವಗಳನ್ನು ನಾವು ಕೂಡ ನೋಡ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಸಂತ್ರಸ್ತರು ಭಾಳ ಜನ ಇರ್ತಾರೆ, ಅವರಿಗೆಲ್ಲ ನಾವು ರಕ್ಷಣೆ ಕೊಡಬೇಕಲ್ಲ. ಆ ಸಂತ್ರಸ್ತರಿಗೆ ತಾವು ಏನೀಗ ತಂದಿದ್ದೀರಿ, ಆ ರಿಲ್ಯಾಕ್ಸೇಷನು ಮತ್ತು ಅವ್ರಿಗೊಂದು ರಕ್ಷಣೆ ಪರ್ಮನೆಂಟಾಗಿ ಸಿಗಬೇಕು, ಅದಕ್ಕೊಂದು ಸೊಲ್ಯೂಷನ್ ಬೇಕು ನನಗೆ. ಅದಕ್ಕೆ ತಮ್ಮ ಕಡೆಯಿಂದ ಏನು ಹೇಳ್ತೀರ ಅನ್ನೋದು ನಾನು ನೋಡ್ತಾ ಇದ್ದೀನಿ. ಆಮೇಲೆ ಈ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಈ ಕೌನ್ಸಿಲಿಂಗ್ ಅಂತ ಹೇಳಿನೇ ವಿಶೇಷ ಘಟಕಗಳನ್ನು ತಾವು ಅಳವಡಿಸ್ಬೇಕು ಅನ್ನೋದು ನನ್ನ ಮನವಿ. ಯಾಕೆಂದರೆ ಭಾಳ ಜನ ಅಮಾಯಕರು ಇರ್ತಾರೆ, ಅವರಿಗೆ ಯಾವ ಥರ ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು, ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಹೆಂಗೆ ಫೇಸ್ ಮಾಡ್ತಾ ಇದ್ದಾರೆ, ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದು ಕೂಡ ಕೆಲವು ಕೌನ್ಸಿಲಿಂಗ್ ಬೇಕಾಗುತ್ತೆ. ಅದ್ರ ಕಡೆ ಕೂಡ ತಮ್ಮ ಸರ್ಕಾರ ವತಿಯಿಂದ ಏನಾದರೂ ಮಾಡ್ಬೋದಾ ಅನ್ನೋದು ತಾವು ನೋಡಬೇಕಾಗ್ತದೆ. ಭಾಳ ಕಷ್ಟ ಇದೆ. ಮದುವೆಗಳು ಫಿಕ್ಸ್ ಆಗೋಕ್ಕೆ ಮುಂಚೆ ಒಂದು ಸಮಸ್ಯೆ, ಫಿಕ್ಸ್ ಆದ ಮೇಲೆ ಒಂದು ಸಮಸ್ಯೆ, ಮತ್ತು ಮುಂದಕ್ಕೆ ಮದುವೆ ಆಗೋಕ್ಕೆ ಮುಂಚೆ ನೀನೆಲ್ಲೋ ನಾನೆಲ್ಲೋ ಅನ್ನೋದು ಬಂದ್ಬಿಡುತ್ತೆ. ಅದ್ರ ಮುಂಚೆ ನೀನಿಲ್ಲ ಅಂದರೆ ನಾನಿಲ್ಲ ಅಂತ ಮಾತಾಡ್ಕೋತಾರೆ, ಆದಮೇಲೆ ಅದು ಬೇರೆ ಥರ ತಿರುಗಿಬಿಡುತ್ತೆ. ಈ ನ್ಯಾಯಾಲಯಗಳ ಸ್ಥಾಪನೆ ಒಂದು ಒಳ್ಳೆಯ ಆಲೋಚನೆ ತಾವು ತಂದಿರತಕ್ಕಂಥದ್ದು. ಮತ್ತು ಇಂಥ ಪ್ರಕರಣಗಳು ಏನಿದೆ ತುರ್ತಾಗಿ ವಿಚಾರಣೆಗೆ ಬಂದು ವಿಚಾರಣೆ ನಡೆಸಿ ಅದು ಕೂಡ ಇತ್ಯರ್ಥ ಆಗಬೇಕು. ಅದ್ರ ಕಡೆನೂ ತಾವು ಗಮನ ಹರಿಸ್ಬೇಕು. ಯಾಕೆಂದರೆ ತಾವು ನೋಡ್ತಾ ಇದ್ದೀರಿ ಈ ಡೈವರ್ಸ್ ಕೇಸ್ಗಳು ಈ ಕೋರ್ಟ್ಗಳಲ್ಲಿ 1 ವರ್ಷ 2 ವರ್ಷ ಹೋಗ್ತಾನೆ ಇರ್ತವೆ. ಅವ್ರಿಗೊಂದು ಅಂತ್ಯ ಅನ್ನೋದೇ ಆಗೋದಿಲ್ಲ. ಪಾಪ ಅವ್ರ ಮುಂದಿನ ಜೀವನ ಹೇಗೆ ಅವ್ರದ್ದು ಒಂದು ಡಿಸ್ಕನೆಕ್ಟ್ ಆಗೋವರೆಗೆ ಇನ್ನೊಂದು ಎಂಟ್ರಿ ಆಗಲ್ಲ. ಅದಕ್ಕೋಸ್ಕರ ಅದ್ರ ಕಡೆ ಕೂಡ ತಾವು ಗಮನ ಹರಿಸ್ಬೇಕು. ಮತ್ತು ಈ ಹಿರಿಯರು ಇರ್ತಾರೆ ಪಾಪ, ಸೀನಿಯರ್ ಸಿಟಿಸನ್, ತನ್ನ ಮಕ್ಕಳಿಗೋಸ್ಕರ ಅವರು ಕೂಡ ಕೋರ್ಟ್ಗಳಲ್ಲಿ ಓಡಾಡಿಕೊಂಡು ದಿನಗಟ್ಟಲೆ ತಿರುಗುವಂಥ ಕೆಲಸ ಆಗಬೇಕು. ತಾವು ಕನಿಷ್ಠ 60 ದಿನಗಳಾದ ಒಂದು ಡೆಡ್ಲೈನ್ನ ಕೊಡಿ, 60 ಡೇಸ್ ಅಂತ ಹೇಳಿ ಒಂದು ಡೆಡ್ಲೈನ್ನ ಕೊಟ್ಟು ಇದು ಇತ್ಯರ್ಥ ಆದರೆ ನೀವು ತಂದಿರತಕ್ಕಂಥ ಈ ತಿದ್ದುಪಡಿಗೂ ಕೂಡ ಈ ಬಿಲ್ಲಿಗೂ ಕೂಡ ಒಂದು ಅರ್ಥ ಬರುತ್ತೆ ಅನ್ನೋದನ್ನು ನನ್ನ ಭಾವನೆ. ದಯಮಾಡಿ ತಾವು ಅದ್ರ ಕಡೆ ಕೂಡ ಗಮನ ಹರಿಸ್ಬೇಕು ಅಂತೇಳಿ ತಮ್ಮನ್ನೇ ನಾನು ಕೇಳ್ಕೊತಾ ಇದ್ದೀನಿ.